ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ಯಾವತ್ತು ನಾನು ಟೊಮಾಟೊ ಬಾತ್ ಯಾವ ಥರ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್ ಕೂಡ ಮಕ್ಳಿಗೆ ಕಟ್ಬೋದು ಅಂತ ಬನ್ನಿ ಮಾಡೋಣ. ಸೊ ಮೊದಲಿಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಟೊಮಾಟೊ 2 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಧನಿಯಾ, ಕೊಬ್ಬರಿ ಒಂದು 1/4 ಭಾಗದಷ್ಟು ತೊಗೊಂಡ್ರೆ ಸಾಕು, ಜಾಸ್ತಿ ಬೇಡ. ಶುಂಠಿ ತೊಗೊಂಡಿದ್ದೀನಿ. ಸೊ ನಂತರ ಸೋಂಪು ಕೂಡ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಾವು ಒಂದೊಂದಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಅಂತ. ಸೊ ನಂತರ ನಾನು ಇನ್ನೊಂದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ 1 ತೊಗೊಂಡಿದ್ದೀನಿ, ಪಲಾವ್ ಎಲೆ 1 ಮರಾಠಿ ಮೊಗ್ಗು, ಲವಂಗ 2, ಚಕ್ಕೆ, ಕಸೂರಿ ಮೇಥಿ, ಗೋಡಂಬಿ ಮತ್ತು ಕರ್ಬೇವಿನ ಸೊಪ್ಪು, ಏಲಕ್ಕಿ, ಇಲ್ಲಿ ನಾನು ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಇದು ಒಂದು ಅನಾನಸ್ ಹೂವನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದಂತ ನಾನು ಇವಾಗ ಇದಕ್ಕೆ ನಾನು ಈ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು ನಾನು ಬರೀ 1 ಪಾವು ಅಕ್ಕಿಗೋಸ್ಕರ ಮಾತ್ರ. ಸೊ 1 ಪಾವ್ಗೆ ಎಷ್ಟು ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಬಿಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಏನೇನು ಹೋಲ್ ಸ್ಪೈಸಸ್ ಇದೆ, ಚಕ್ಕೆ, ಲವಂಗ, ಅದೆಲ್ಲ ಕೂಡ ಧನಿಯಾ, ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಿಗೆ, ಬೆಳ್ಳುಳ್ಳಿ, ಶುಂಠಿ ಕೂಡ, ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಟೇಸ್ಟ್ ಕೊಡುತ್ತೆ ಸೋಂಪು ಕೂಡ. ಸೊ ಇದಕ್ಕೆ ನಾನು ಕೊಬ್ಬರಿ ಕೂಡ ಒಂದು 1/4 ಅಷ್ಟು ತೊಗೊಂಡಿದ್ದೀನಿ, ಜಾಸ್ತಿನೂ ತೊಗೊಳ್ಳೋದು ಬೇಡ ಇದಕ್ಕೆ ಕೊಬ್ಬರಿ ಟೊಮೊಟೊ ಬಾತ್ಗೆ. ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬಾ ಇದು ಕಪ್ಪಗಾಗೋದು ಬೇಡ, ಲೈಟಿಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಇವಾಗ ತಣ್ಣಕ್ಕೆ ಹಾಕೋಕ್ಕೆ ಸ್ವಲ್ಪ ಹೊತ್ತು ಬಿಡೋಣ. ಸೊ ತಣ್ಣಕ್ಕಾದಮೇಲೆ ನಾನಿವಾಗ ಇದಕ್ಕೆ ಟೊಮಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಅದೇನು ಸ್ವಲ್ಪ ಬಿಸಿ ಇದೆ ಅದರಲ್ಲೇ ನಾನಿವಾಗ ಕ್ಲೀನಿಂಗ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಆಲ್ರೆಡಿ ಇವಾಗ ತಣ್ಣಕ್ಕಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನಿವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಆಗಬೇಕು, ನೈಸಾಗಿ, ಆವಾಗಲೇ ನಿಮಗೆ ತುಂಬ ಟೊಮಾಟೊ ಬಾತ್ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲೇ ಇದೆ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಕಡೆ ಇಟ್ಕೊಂಡ್ಬಿಡೋಣ. ಸೊ ಇವಾಗ ಒಂದು ಪ್ರೆಷರ್ ಕುಕ್ಕರಲ್ಲಿ ನಾನು ಒಂದು 25 ಗ್ರಾಮಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ. ಸೊ ನೀವು ತುಪ್ಪ ಕೂಡ ಹಾಕ್ಕೊಳ್ತೀನಿ ಅಂದರೆ ತುಪ್ಪ ಕೂಡ ಹಾಕ್ಕೊಬೋದು, ನಾನು ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಹೋಲ್ ಸ್ಪೈಸಸ್ ಏನೇನು ಹೇಳಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಪಲಾವ್ ಎಲೆ ಕೂಡ, 1 ಪಾವ್ಗೆ ಏನು ಬೇಕು ಇಷ್ಟೇ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಟೊಮೊಟೊ ಬಾತು ಸಿಗುತ್ತೆ. ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದು ಫ್ಲೇವರ್ ಬರಲಿ ಅನ್ನೋಕ್ಕೋಸ್ಕರ. ಗೋಡಂಬಿ ಇದು ಆಪ್ಷನಲ್ಲು, ಆದರೆ ಅದೊಂದು ಫ್ಲೇವರ್ ಕೊಡುತ್ತೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ. ಸೊ ಇದಕ್ಕೆ ಈರುಳ್ಳಿ ಕೂಡ ನಾನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಸೊ ಬನ್ನಿ ಒಂದ್ಸಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಂಡು ಸಣ್ಣಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದನೂ ನಿಮಗೆ ಒಂಥರ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಕೂಡ ನೋಡ್ಕೊಂಡು ನಾವು ಎಷ್ಟು ಹಾಕಬೇಕು ಅಷ್ಟು ಹಾಕ್ಬೇಕು, ಜಾಸ್ತಿ ಹಾಕಿದ್ರೂ ನಿಮಗೆ ಟೇಸ್ಟು ಎನ್ಹಾನ್ಸ್ ಆಗೋದಿಲ್ಲ. ಸೊ ಇವಾಗ ನಾನು ಇದಕ್ಕೆ ಮಸಾಲ ಏನು ಇಟ್ಕೊಂಡಿದ್ದೀನಿ ಆ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಥರ ಎಣ್ಣೆ ಬಿಡಬೇಕು ನಿಮಗೆ ಇದರಲ್ಲಿ ಮಸಾಲದಲ್ಲಿ, ಆವಾಗಲೇ ನಿಮಗೆ ಹಸಿ ವಾಸನೆ ಹೋಗಿದೆ ಅಂತ. ಹಸಿ ವಾಸನೆ ಯಾವುದೂ ಇಲ್ಲ, ಆಲ್ರೆಡಿ ಎಲ್ಲ ಫ್ರೈ ಆಗಿದೆ. ಬರೀ ಈರುಳ್ಳಿ ಮಾತ್ರ ನಾನೇನು ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ಬೆರ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು 2-3 ಸಲ ಸ್ವಲ್ಪ ಹದ ನೋಡಿಕೊಂಡು ನೀವು ಎಣ್ಣೆ ಬಿಡೋ ಥರ. ಸರ್ ಇವಾಗ ಉಪ್ಪು ಕೂಡ 1 ಟೇಬಲ್ ಸ್ಪೂನಷ್ಟು ನೀವು ನಿಮ್ಮ ಅನುಸಾರ ಯಾವ ಥರ ಮಸಾಲೆ ಹಾಕ್ತೀರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಿದ್ದೀನಿ. 1 ಪಾವ್ ಅಕ್ಕಿಗೆ ನಾನಿಲ್ಲಿ ಒಂದೊಂದು ಅಕ್ಕಿಗೆ ಒಂದೊಂದು ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮಸಾಲಕ್ಕೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ, ಇದು ಅಕ್ಕಿ ಕೂಡ ಇಲ್ಲಿ ಕುಕ್ಕರಲ್ಲೂ ಸ್ವಲ್ಪ ಹಾಕಿರ್ತೀನಿ. ಸೊ ಅದರಿಂದ ನಮಗೆ ಈಕ್ವಲ್ ಆಗಿ ಸಿಗುತ್ತೆ. ಸೊ ಈಗ ನಿಮ್ಗೆ ಇದಕ್ಕೆ ಬೇಕಾದ್ರೆ ಬಟಾಣಿ ಕೂಡ ಹಾಕ್ಕೋಬೋದು, ಹಸಿ ಬಟಾಣಿ. ನಾನು ಹಸಿ ಬಟಾಣಿ ಏನೂ ಹಾಕಿಲ್ಲ, ಪ್ಲೇನಾಗಿ ಟೊಮೊಟೊ ಬಾತ್ ಮಾಡೋದ್ರಿಂದ ನಾನು. ಸೊ ಇವಾಗ ಇದಕ್ಕೆ ಡೈರೆಕ್ಟಾಗಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ.
ಸೊ ಈಗ ಈ ಥರ ಚೆನ್ನಾಗಿ ನಾವು ಒಂದೇ ಸಲ ಕುಕ್ಕರ್ ಮುಚ್ಚೋ ಮುಂಚೆ ಲಿಡ್ಡು ನಾವು ಚೆನ್ನಾಗಿ ಕ್ಲೋಸ್ ಮಾಡಿ ಒಂದು ಸಲ ತಿರುಗಿಸಿ 2-3 ಸಲ ತಿರುಗಿಸ್ಬಿಟ್ಟು ನಾವು ವಿಷಲ್ ಹಾಕೋಣ. ಸೊ ಒಂದು 2 ವಿಷಲ್ ಸಾಕು. ನೋಡಿ ಚೆನ್ನಾಗೇ ಎಷ್ಟು ಕ್ಲೀನಾಗಿ ನೈಸಾಗಿ ಬಂದಿದೆ ಅಂದರೆ ನಿಮಗೆ ಕೆಳಗಡೆದೆಲ್ಲ ಮಸಾಲೆ ಮೇಲೆ ನಿಂತ್ಕೊಂಡ್ರೂ ನಿಮಗೆ ಈ ಬಿಸಿಗೆ ನಿಮಗೇನಾಗುತ್ತೆ ಒಂದಕ್ಕೊಂದು ಕೂಡ್ಕೊಂಡು ನಿಮಗೆ ಚೆನ್ನಾಗೇ ಟೊಮೊಟೊ ಬಾತ್ ಆಗುತ್ತೆ. ಸೊ ಬನ್ನಿ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹೋಟೆಲ್ ಸ್ಟೈಲ್ ಟೊಮೊಟೊ ಬಾತು ಹೀಗೆ ಮನೆಯಲ್ಲಿ ನೀವು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.